ಸೊ ಸೆಷನ್ 3 ಮಿತ್ಸ್ ಅಬೌಟ್ ಅಂಟರ್ಪ್ರಿನರ್ಶಿಪ್ ಅಂತ ಅಂದರೆ ಉದ್ಯಮಶೀಲತೆಯ ಬಗೆಗಿನ ತಪ್ಪು ಕಲ್ಪನೆಗಳು ಅಂತ ಇದರ ಅರ್ಥ. ಸೊ ಇಲ್ಲಿ ನಾವೇನು ಮಾಡೋಣ್ರಿ, ಉದ್ಯಮಶೀಲತೆ ಅಥವಾ ಅಂಟರ್ಪ್ರಿನರ್ಶಿಪ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ತಪ್ಪು ಕಲ್ಪನೆಗಳನ್ನು ಏನು ಮಾಡೋಣ್ರಿ ಈ ಸೆಷನ್ ಒಳಗೆ ನೋಡೋಣ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ನೋಡೋಣ್ರಿ ನಾವಿಲ್ಲಿ ಲಿಸ್ಟ್ ದ ಮಿತ್ಸ್ ಆರ್ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಅಂಟರ್ಪ್ರಿನರ್ ಅಂತ ಕೊಟ್ಟೋಣ. ಅಂದರೆ ಸೊ ಒಬ್ಬ ಉದ್ಯಮಶೀಲತೆಯ ಬಗ್ಗೆ ತಪ್ಪು ಕಲ್ಪನೆಗಳು ಅಥವಾ ಸೊ ಒಂದಿಷ್ಟು ಕೆಟ್ಟ ಕಲ್ಪನೆಗಳು ಅಥವಾ ಕೆಟ್ಟ ವಿಚಾರಗಳಿದ್ರೆ ಅವುಗಳನ್ನು ಏನು ಮಾಡಿರಿ, ಲಿಸ್ಟ್ ಮಾಡಿರಿ ಅಂತ ಕೊಡೋಣ. ಸೊ ಫಸ್ಟ್ ನೋಡೋಣ್ರಿ ನಾವು ಮಿಸ್ಕನ್ಸೆಪ್ಷನ್ 1. ಓಕೆ, ದ ಮಿಸ್ಕನ್ಸೆಪ್ಷನ್ ಇಸ್ ದಟ್ ಎವ್ರಿ ಬಿಸ್ನೆಸ್ ಐಡಿಯಾ ನೀಡ್ಸ್ ಟು ಬಿ ಯುನಿಕ್ ಆ್ಯಂಡ್ ಸ್ಪೆಷಲ್. ತಪ್ಪು ರೀ. ಪ್ರತಿಯೊಂದು ವ್ಯವಹಾರ ಕಲ್ಪನೆಯು ಏನಾಗಿರ್ಬೇಕು ರೀ, ವಿಶಿಷ್ಟ ಮತ್ತು ವಿಶೇಷವಾಗಿರಬೇಕೆಂಬುದು ಏನು ರೀ ಮೊದಲ ತಪ್ಪು ಕಲ್ಪನೆ. ಸೊ ನೋಡಿರಿ, ಸೊ ನೀವು ಹೋಟೆಲ್ ಅದು ಮಾಡ್ಬೇಕಂತಂದ್ರೆ ಹೋಟೆಲ್ ಭಾಳ ಜನ ಮಾಡಿರ್ತಾರೆ ರೀ. ಸೊ ನೀವು ಏನು ಮಾಡ್ಬೋದ್ರಿ, ಒಂದು ಹೋಟೆಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಏನ್ರಿಪ್ಪ ಅಂತಂದ್ರೆ ಸೊ ಅದು ಸ್ಪೆಷಲ್ ಆಗಿರ್ಬೇಕು, ಅದು ಯುನಿಕ್ ಆಗಿರ್ಬೇಕಂತ ಏನಿಲ್ಲ ರೀ. ಸೊ ನೀವು ಒಳ್ಳೆ ಫುಡ್ ಕೊಟ್ರೆ ಅಂದ್ರೆ ಜನ ಹುಡ್ಕೊಂಬಂದು ಏನು ಮಾಡ್ತಾರೆ, ನಿಮ್ಮ ಹೋಟೆಲ್ನಾಗ ಊಟ ಮಾಡ್ತಾರೆ. ಓಕೆ, ಎರಡನೇದು ಮಿಸ್ಕನ್ಸೆಪ್ಷನ್ 2. ದ ಮಿಸ್ಕನ್ಸೆಪ್ಷನ್ ವಿ ಹ್ಯಾವ್ ಇಸ್ ದಟ್ ಪರ್ಸನ್ ನೀಡ್ಸ್ ಅ ಲಾಟ್ ಆಫ್ ಮನಿ ಟು ಸ್ಟಾರ್ಟ್ ಅ ಬಿಸ್ನೆಸ್. ತಪ್ಪು ಇದು. ಓಕೆ, ಸೊ ನಮ್ಮಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಏನೈತೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ವ್ಯವಹಾರ ಮಾಡೋಕ್ಕೆ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಭಾಳ ಹಣ ಇರ್ಬೇಕು ಅನ್ನೋದು ಏನು ರೀ ತಪ್ಪು ಕಲ್ಪನೆ ರೀ. ಸೊ ಹಣ ಇಲ್ಲದೆ ಕೂಡ ಏನು ಮಾಡ್ಬೋದು ರೀ, ಒಂದಿಷ್ಟು ಜನ ಏನು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ ಪಾರ್ಟ್ನರ್ಶಿಪ್ ಮೇಲೆ, ಶೇರಿಂಗ್ ಮೇಲೆ, ಅಥವಾ ಓನ್ಲಿ ಟ್ಯಾಕ್ಟಿಕ್ಸ್ ಅಥವಾ ನೀವೇನಂತೀರಿ ತಲೆಯನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಬಿಸ್ನೆಸ್ಸನ್ನು ಮಾಡ್ತಾರೆ. ಸೊ ದಿಸ್ ಈಸ್ ಅ ವೆರಿ ರಾಂಗ್ ಮಿಸ್ಕನ್ಸೆಪ್ಷನ್ ರೀ ಇದು. ಓಕೆ, ಸೊ ಇಲ್ಲಿ ನಾವು ಮೂರನೇದು ಹೋಗೋಣ ರೀ. ಸೊ ತಪ್ಪು ಕಲ್ಪನೆ 3, ಮಿಸ್ಕನ್ಸೆಪ್ಷನ್ 3. A misconception we have is that only a person having a big business is an entrepreneur. ಅಂದ್ರೆ ಒಂದು ದೊಡ್ಡ ವ್ಯವಹಾರ ಮಾಡಲು ಏನು ಮಾಡ್ಬೇಕ್ರಿ, ಒಬ್ಬ ಒಳ್ಳೆ ಉದ್ಯಮಿಗೆ ಮಾತ್ರ ಸಾಧ್ಯ ಅಂತ ತಿಳ್ಕೊಳ್ಳೋದೇನ್ರಿ ಮೂರನೇ ತಪ್ಪು ಕಲ್ಪನೆ. ಯಾರಾದರೂ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಏನು ಮಾಡ್ಬೋದು ರೀ, ಹುಟ್ಟು ಹಾಕ್ಬೋದು ಅಥವಾ ಸ್ಟಾರ್ಟ್ ಮಾಡ್ಬೋದು. ಸೊ ಒಬ್ಬ ಸಾಹುಕಾರನ ಮಗ ಅಥವಾ ಒಬ್ಬ ಬಿಸ್ನೆಸ್ ಮಾಡುವಂಥ ವ್ಯಕ್ತಿ ಮಗನ ಬರಬೇಕು ಅಥವಾ ಆ ವ್ಯಕ್ತಿನ ಒಂದು ಒಳ್ಳೆ ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ ಅನ್ನೋದೇನ್ರಿ ತಪ್ಪು ಕಲ್ಪನೆ. ಸೊ ದ ವರ್ಲ್ಡ್ ಈಸ್ ವೆರಿ ಫ್ರೀಡಮ್ ಐತ್ರಿ ಈ ಜಗತ್ತೊಳಗೆ. ಎಲ್ಲ ಏನು ಬೇಕಾದರೂ ನೀವು ಬಿಸ್ನೆಸ್ ಮಾಡೋಕ್ಕೆ. ಸೊ ನೀವು ಯಾವುದೇ ಒಂದು ಒಳ್ಳೆ ಕಂಪ್ನಿನ ಏನು ಮಾಡ್ಬೋದು ರೀ, ಹುಟ್ಟಾಕ್ಬೋದು. ಸೊ ಒಬ್ಬ ಒಳ್ಳೆ ಉದ್ಯಮಿನ ಬಂದು ಮಾಡ್ಬೇಕನ್ನುವಂಥ ಅವಶ್ಯಕತೆ ಏನು ಇರೋದಿಲ್ಲ. ಇನ್ನು ಲಾಸ್ಟ್ ಬರ್ತೈತೆ ರೀ ಮಿಸ್ಕನ್ಸೆಪ್ಷನ್ 4. A misconception we have is that entrepreneurs are born not made. ಅಂದ್ರೆ ಸೊ ಇನ್ನೊಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಐತ್ರಿ, ಉದ್ಯಮಿಗಳು ಹುಟ್ಕೋತಾರೆ ರೀ, ರೂಪುಗೊಳ್ಳುವುದಿಲ್ಲ ಅಂತೇಳಿ. ಇದು ತಪ್ಪು ರೀ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ರೀ ನಾನು ನಿಮ್ಗೆ. ಸೊ ಅಂಬಾನಿ ಮಗ ನೋಡ್ರಿ, ಹುಟ್ಟು ಶ್ರೀಮಂತ ರೀ. ಸೊ ಅವ ಏನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ರೀ. ಆಲ್ರೆಡಿ ಅವ್ರ ತಂದೆಯವ್ರು ಏನು ಮಾಡ್ಯಾರ ರೀ, ಜಿಯೋ, ಓಕೆ, ರಿಲಯನ್ಸ್ ಮತ್ತು ಪೆಟ್ರೋಲಿಯಮ್, ಸೊ ರಿಟೇಲ್, ಟ್ರೆಂಡ್ಸ್, ಕ್ರೋಮಾ, ಇವೆಲ್ಲ ಏನು ರೀ ಅವ್ರ ಕಂಪ್ನೀಸ್ ರೀ ಇವೆಲ್ಲ. ಸೊ ಅವ್ರೇನು ಸೊ $1 million ಬಿಸ್ನೆಸ್ಸನ್ನು ಹುಟ್ಟಾಕುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನೋಡಿರಿ, ಓಯೋ ಫೌಂಡ್ರ್ ಗೊತ್ತ್ರಿ ನಿಮಗೆಲ್ಲ, ರಿತೇಶ್ ಅಗರ್ವಾಲ್ ಅಂತಂದಾರೆ ರೀ ಅವ್ರೆ. ಸೊ ಆ ವ್ಯಕ್ತಿ ಏನೂ ಇದ್ದಿದ್ದಿಲ್ಲ ರೀ ಅವನ ಹತ್ರ. ಸೊ ತನ್ನ ತಲೆಯನ್ನು ಓಡಿಸಿ ಏನು ಮಾಡ್ತಾನೆ ರೀ ಅವ, 14,000 ಕೋಟಿಯ ಒಂದು ಒಡೆತನದ ಒಂದು ಕಂಪ್ನಿಯನ್ನು ಏನು ಮಾಡ್ತಾನೆ ರೀ, ಸ್ಟಾರ್ಟ್ ಮಾಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಓಯೋ. ಓಕೆ, ಸೊ ನೀವು ಈ ವ್ಯಕ್ತಿ ಬಗ್ಗೆ ತಿಳ್ಕೊರಿ. ಓಕೆ, ಸೊ ಇದರ ಅರ್ಥ ಏನಪ್ಪ, ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತಂದ್ರೆ ಒಬ್ಬ ಸಾಹುಕಾರನ ಮಗನ ಬಂದು ಏನು ಮಾಡ್ಬೇಕ್ರಿ, ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅನ್ನೋದು ತಪ್ಪು ಕಲ್ಪನೆ ರೀ. ಒಬ್ಬ ನಾರ್ಮಲ್ ಮನುಷ್ಯ ಕೂಡ ಏನು ಮಾಡ್ಬೋದು ರೀ, ಒಂದು ಒಳ್ಳೆ ಕಂಪ್ನಿಯನ್ನು ಹುಟ್ಟಾಕ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ KFC ಆಗಿರ್ಬೋದು ರೀ. ಓಕೆ, ರಿಲಯನ್ಸ್ ಆಗಿರ್ಬೋದು ರೀ. ಸೊ ರಿಲಯನ್ಸ್ ಅಂತಂದರೆ ಸೊ ಈ ಮುಖೇಶ್ ಅಂಬಾನಿಯವ್ರ ಅಥವಾ ಅವ್ರ ಬಗ್ಗೆ ಹೇಳತ್ತಿಲ್ಲ ರೀ ನಾನು, ಅವ್ರ ಅಪ್ಪ ರೀ ಅನಿಲ್ ಅಂಬಾನಿ ಅವ್ರ ಬಗ್ಗೆ ನಾನು ಹೇಳತ್ತೀನಿ. ಓಕೆ, ಸಾರಿ ಧೀರುಭಾಯಿ ಅಂಬಾನಿಯವ್ರ ಬಗ್ಗೆ ನಾನು ಹೇಳತ್ತೀನಿ ಈ ಮಾತನ್ನು. ಓಕೆ, ಸೊ ಅವರು ಕೂಡ ಏನು ಮಾಡ್ತಿದ್ರು ಅಂತಂದ್ರೆ, ಸೊ ಅವರು ಏನು ಮಾಡಿದ್ರು, 5 ಸ್ಟಾರ್ ಹೋಟೆಲ್ಗೆ ತಾವು ದುಡ್ದಿದ್ದ ಸ್ಯಾಲ್ರಿ ಎಲ್ಲ ತೊಗೊಂಡು 5 ಸ್ಟಾರ್ ಹೋಟೆಲ್ಗೆ ಟೀ ಕುಡಿಯೋಕೆ ಹೋಗ್ತಿದ್ರಂತವ್ರು. ಸೊ ಯಾಕೆ ಅಂತ ಅವ್ರ ಫ್ರೆಂಡ್ ಕೇಳಿದ್ರಲ್ಲ ಅಂತಿದ್ರೆ, ಸೊ ಅಲ್ಲಿ ಹೋದ್ರೆ ಸೊ ಅಲ್ಲಿ ಬಂದಿರತಕ್ಕಂಥ ಸಾಹುಕಾರಗಳು ಇರ್ತಾರಲ್ರಿ, ಅವ್ರು ಏನೇನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು, ನಾನು ಅದ್ರ ಸಲ ಹೋಗ್ತೇನೆ ಅಂತಿದ್ರಂತೆ. ಸೊ ಇದು ಭಾಳ ಲೆಂದಿ ಆಗ್ತಿದ್ರೆ ನಾನು ಇದ್ರ ಬಗ್ಗೆ ಹೇಳ್ಕೊತ ಹೋದೆ ಅಂತಂದ್ರೆ. ಸೊ ಇಷ್ಟು ನೀವೇನು ಮಾಡಿರಿ ತಿಳ್ಕೊರಿ, ಇಟ್ ವಿಲ್ ಹೆಲ್ಪ್ ಯು. ಓಕೆ, ಇಲ್ಲಿ ಕೊಡ್ತಾ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಬರ್ತೈತೆ ರೀ ಸೆಷನ್ 4. ಓಕೆ, ಎಂಟರ್ಪ್ರಿನರ್ಶಿಪ್ ಆ್ಯಸ್ ಅ ಕರಿಯರ್ ಆಪ್ಷನ್ ಅಂತ. ಅಂದರೆ ಸೊ ವೃತ್ತಿ ಜೀವನದಲ್ಲಿ ಆಯ್ಕೆಯಾಗಿ ಉದ್ಯಮಶೀಲತೆಯನ್ನು ಹೇಗೆ ಬಳಸ್ಬೋದು ಅನ್ನೋದು ಏನು ಮಾಡ್ತೈತ್ರಿ ಈ ಸೆಷನ್ ನಿಮ್ಗೆ ಹೇಳ್ತೈತಿ. ಸೊ ಮೊದಲಿಗೆ ನಾವು ನೋಡೋಣ ರೀ.
ಡಿಫೈನ್ ದ ಮೀನಿಂಗ್ ಆಫ್ ಅ ಕರಿಯರ್. ಅಂದ್ರೆ ವೃತ್ತಿ ಜೀವನದ ಅರ್ಥವನ್ನು ವ್ಯಾಖ್ಯಾನ ಮಾಡಿರಿ ಅಂತ ಹೇಳನ್ರಿ. ಸೊ ಕರಿಯರ್ ಅಂದರೆ ಏನಂತ ಕೇಳೋಣ ನಾವು ಇಂಡೈರೆಕ್ಟಾಗಿ ನಿಮ್ಗೆ. ಕರಿಯರ್ ಇಸ್ ಅ ಲೈನ್ ಆಫ್ ವರ್ಕ್ ದಟ್ ಅ ಪರ್ಸನ್ ಟೇಕ್ಸ್ ಫಾರ್ ಲೈಫ್. ಓಕೆ, ಸೊ ವೃತ್ತಿ ಜೀವನ ಅಂದರೆ ಏನು ಗೊತ್ತ್ರಿ? ಒಬ್ಬ ವ್ಯಕ್ತಿಯು ತನ್ನ ಜೀವನ ಪರ್ಯಂತ ತೆಗೆದುಕೊಳ್ಳುವಂಥ ಅಥವಾ ಮಾಡುವಂಥ ಒಂದು ಕೆಲಸಕ್ಕೆ ಏನಂತಾರೆ ರೀ? ಕರಿಯರ್ ಅಂತ ಕರೀತಾರೆ. ದೇರ್ ಆರ್ ಟೂ ವೇಸ್ ಅ ಪರ್ಸನ್ ಕ್ಯಾನ್ ಅರ್ನ್ ಅ ಲಿವಿಂಗ್. ದೇ ಆರ್ ಅಂದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ರೀ? ಜೀವನವನ್ನು ನಡೆಸಲು ಎರಡು ಮಾರ್ಗಗಳ ಅದಾವ್ರಿ ಅವಂಗೆ. ಸೊ ಯಾವ ಅಂತಂದ್ರೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀ, ಇನ್ನೊಂದು ವೇಜ್ ಎಂಪ್ಲಾಯ್ಮೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ನೋಡ್ರಿ, ನಾನು ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ರೀ? ಡಾಕ್ಟರ್ಗೆ ಕಲಿತಾನೆ. ಕಲ್ತಾದ್ಮೇಲೆ ಏನು ಮಾಡ್ತಾನೆ ರೀ? ಒಂದು ದವಾಖಾನೆಯನ್ನು ಅಥವಾ ಒಂದು ಹಾಸ್ಪಿಟ್ಲನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಸ್ಪಿಟ್ಲನ್ನು ಸ್ಟಾರ್ಟ್ ಮಾಡಿ ಆ ಹಾಸ್ಪಿಟ್ಲ್ ಒಳಗೆ ಏನು ಮಾಡ್ತಾನೆ ರೀ? ವರ್ಕ್ ಮಾಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ವೇಜ್ ಎಂಪ್ಲಾಯ್ಮೆಂಟ್ ಅಂತಂತಂದ್ರೆ ಒಬ್ಬ ವ್ಯಕ್ತಿ ಅದನ್ರಿ, ಅವ ಡಾಕ್ಟರ್ಗೆ ಕಲಿತಾನೆ. ಸೊ MBBS ಮಾಡ್ತಾನೆ. ಅದೆಲ್ಲ ಮಾಡಿ ಏನು ಮಾಡ್ತಾನೆ ರೀ? ಇನ್ನೊಬ್ಬರ ಹಾಸ್ಪಿಟ್ಲ್ ಒಳಗೆ ಏನು ಮಾಡ್ತಾನೆ ರೀ? ಕೆಲ್ಸಕ್ಕೆ ಹೋಗ್ತಾನೆ, ಮಂತ್ಲಿ ಸ್ಯಾಲ್ರಿ ತೊಗೊಂಡು. ಸೊ ಅದಕ್ಕೆ ಏನಂತೀವಿ ನಾವು? ವೇಜ್ ಎಂಪ್ಲಾಯ್ಮೆಂಟ್ ಅಂತ ಏನು ಮಾಡ್ತೇವೆ ರೀ? ಕರಿತೇವೆ. ಓಕೆ, ಸೊ ಇಲ್ಲಿ ನೋಡ್ರಿ, ನಾ ಇಲ್ಲೊಂದು ಕ್ವಶನ್ ಕೇಳೋಣ. ರೈಟ್ ಅಗೇನ್ಸ್ಟ್ ದ ಆಪ್ಷನ್ ಇಫ್ ದ ಬಿಸ್ನೆಸ್ ಐಡಿಯಾ ಈಸ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆರ್ ವೇಜ್ ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಾನವ. ಸೊ ಇವ್ ನಾನು ಹಾಕಿನ್ರಿ. ಸೊ ಕುಕಿಂಗ್ ಇನ್ ಅ ರೆಸ್ಟೋರೆಂಟ್ ಅಂದ್ರೆ ಒಂದು ರೆಸ್ಟೋರೆಂಟ್ನಲ್ಲಿ ಕುಕ್ ಮಾಡೋದ್ರಿ. ಸೊ ಇದೇನು ರೀ? ದ ವೇಜ್ ಎಂಪ್ಲಾಯ್ಮೆಂಟ್ ರೀ. ಓಕೆ, ಸೊ ಇಫ್ ಹೀ ಈಸ್ ವರ್ಕಿಂಗ್ ಫಾರ್ ಮನಿ. ಸೊ ಸಪೋಸ್ ಅವ ತಂದ ಹೋಟೆಲ್ ಇತ್ತಪ್ಪ, ತಾನ ಕುಕ್ ಮಾಡತ್ತಾನಂತಂದ್ರೆ ಇಟ್ ವಿಲ್ ಕಮ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಓಕೆ, ಬೇರೆದವ್ರ ಹೋಟೆಲ್ನಾಗ ಕೆಲಸ ಮಾಡತ್ತಾನಂತಂದ್ರೆ ಇಟ್ ವಿಲ್ ಕಮ್ ವೇಜ್ ಎಂಪ್ಲಾಯ್ಮೆಂಟ್. ಎರಡನೇದು ಓನಿಂಗ್ ಅ ಕ್ಲಾತಿಂಗ್ ಬಿಸ್ನೆಸ್ ಅಂದ್ರೆ ಬಟ್ಟೆಯ ಅಂಗಡಿಯನ್ನು ಹೊಂದಿರತಕ್ಕಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀ. ಹ್ಯಾವಿಂಗ್ ಅ ದೋಸಾ ಸೆಲ್ಲಿಂಗ್ ಸ್ಟಾಲ್ ಇಟ್ ಈಸ್ ಕಾಲ್ಡ್ ಅಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅಂದರೆ ದೋಸೆ ಅಥವಾ ಹೋಟೆಲ್ ಅಂಗಡಿ ಐತಪ್ಪ ಅಥವಾ ಬಟ್ಟೆ ಅಂಗಡಿ ಐತಂದ್ರೆ ಇವೆಲ್ಲ ಏನ್ರಿ? ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀ, ಸ್ವ ಉದ್ಯೋಗ ಅಂತ ಕರಿತೀವಿ ಇವಾಗ ನಾವು. ಓಕೆ, ಸೊ ಇನ್ನೊಬ್ಬರ ಕಡೆ ಕೆಲಸ ಮಾಡೋದಿದ್ರೆ ಅಂತಂದ್ರೆ ಅದಕ್ಕೆ ನಾವು ವೇತನ ಉದ್ಯೋಗ ಅಂತ ಏನು ಮಾಡ್ತೀವಿ ರೀ? ಕರಿತೀವಿ. ಇವೆಲ್ಲ ಈಸಿಯಾದಾಗ ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ನಾ ಏನು ಮಾಡ್ಯಾನಂತಂದ್ರೆ ಒಂದಿಷ್ಟು ಎಂಟ್ರಪ್ರನರ್ ಬಗ್ಗೆ ನಾ ಏನು ಮಾಡ್ಯಾನ ರೀ? ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡೀನಿ. ಸೊ ವಿಡಿಯೋ ಲೆಂದಿ ಆಗ್ತೈತಿ, ಕ್ಷಮಿಸ್ರಿ. ಬಟ್ ಇವ್ರ ಬಗ್ಗೆ ನೀವೇನು ಮಾಡಿರಿ? ತಿಳ್ಕೊರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಹೋಗೋಣ್ರಿ ನಾವು ಅಜೀಮ್ ಪ್ರೇಮ್ಜಿ. ಓಕೆ, ಅಜೀಮ್ ಪ್ರೇಮ್ಜಿ. ಸೊ ಇವರ ಓನರ್ ಆಫ್ ವಿಪ್ರೋ ಟೆಕ್ನಾಲಜಿದು ಇವ್ರು ಏನು ರೀ? ಇವರ ಓನರ್. ಓಕೆ, ಸೊ ಇವ್ರದ್ದು ನೆಟ್ವರ್ತ್ ಎಷ್ಟೈತೆ ಗೊತ್ತ್ರಿ? ಓಕೆ, ನೀವು $12 billion US ಡಾಲರ್ಸ್ ಐತ್ರಿ. ಅಂದ್ರೆ ಮ್ಯಾಕ್ಸಿಮಮ್ ನಮ್ಮ ದೇಶದೊಳಗೆ ಅಂತಂದ್ರೆ 98,000 ಕೋಟಿ ಕ್ರೋಡ್ ಆಸ್ತಿ ಐತಿ ಅವ್ರದ್ದು ಇನ್ ರುಪೀಸ್. ಓಕೆ, ಸೊ ಇವರು ವಿಪ್ರೋ ಟೆಕ್ನಾಲಜಿಯ ಕಂಪ್ನಿಯ ಚೇರ್ಮನ್ ಕೂಡ, ಮಾಲೀಕರು ಕೂಡ ಹೌದ್ರಿ. ಸೊ ಇದು ವಿಪ್ರೋ ಟೆಕ್ನಾಲಜಿ ಐತಲ್ರಿ, ಇದು ಇಡೀ ವರ್ಲ್ಡ್ ಒಳಗೆ ನಂಬರ್ 1 ಅಲ್ಲ, ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿ ರೀ ಇದು. ಓಕೆ, ಸೊ ಇವರಿಗೆ 2005 ಏನು ಮಾಡೈತೆ ಅಂತಾರೆ? ಪದ್ಮಶ್ರೀ ಮತ್ತು ಪದ್ಮವಿಭೂಷಣ್ ಅವಾರ್ಡ್ ಕೂಡ ಏನು ಮಾಡ್ಯಾರ? ಕೊಟ್ಟಾರ. ನಮ್ಮ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ರೀ ಇವೆಲ್ಲ, ಪದ್ಮಶ್ರೀ, ಪದ್ಮವಿಭೂಷಣ್ ಇವೆಲ್ಲ. ಸೊ 2 ಅವಾರ್ಡ್ಗಳನ್ನು ಇವ್ರಿಗೆ ಏನು ಮಾಡ್ಯಾರ ರೀ? ಭಾರತ ಸರ್ಕಾರ ಕೊಟ್ಟೈತಿ. ಓಕೆ, ಸೊ ಇವ್ರದ್ದು ಇನ್ನೂ ಒಂದು ಬೆಸ್ಟ್ ಕಾಂಟ್ರಿಬ್ಯೂಷನ್ ಹೇಳ್ತೇನೆ ರೀ. ಸೊ ನೀವೆಲ್ಲ ಸ್ಟೂಡೆಂಟ್ಸ್ ಅದಿರಿ. ಸೊ ನಿಮ್ಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ಸಿಗ್ತೈತೆ ಗೊತ್ತ್ರಿ ಮಧ್ಯಾಹ್ನದ ಬಿಸಿ ಊಟದೊಳಗೆ. ಸೊ ಮಕ್ಕಳಲ್ಲಿ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸಲು ಏನು ಮಾಡ್ತಾರೆ ಗೊತ್ತ್ರಿ? ಇವ್ರು ಫ್ರೀಯಾಗಿ ಇವ್ರು ಏನು ಮಾಡ್ತಾರೆ ರೀ? ಆ 2 ಪ್ರಾಡಕ್ಟ್, ಓಕೆ, ಬಾಳೆಹಣ್ಣು ಮೊಟ್ಟೆನ ಏನು ಮಾಡ್ತಾರೆ ಇವ್ರು? ನಮ್ಗೆ ಡೊನೇಟ್ ಮಾಡ್ತಾರೆ. ಸೊ ದ ವೆರಿ ಬಿಗ್ ಆನರ್ ರೀ ಇದು. ಓಕೆ, ಸೊ ಇವ್ರ ಬಗ್ಗೆ ನೀವು ತಿಳ್ಕೊರಿ. ಇದು ಅವರ ಗ್ರೇಟ್ನೆಸ್ ಅಂದ್ರೂ ಕೂಡ ಏನಿಲ್ಲ ರೀ, ತಪ್ಪ ಇಲ್ಲ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್. ನೆಕ್ಸ್ಟ್ ಬರ್ತೈತೆ ರೀ. ಸೊ ಆಗ ನಿಮ್ಗೆ ಅಂಬಾನಿಯವ್ರ ಮಗನ ಬಗ್ಗೆ ಹೇಳತ್ತಿದ್ದೆ. ಸೊ ಈಗ ಅವ್ರ ಅಂಬಾನಿಯವ್ರ ಅಜ್ಜನ ಬಗ್ಗೆ ಹೇಳ್ತೇನೆ ರೀ, ಧೀರುಭಾಯಿ ಅಂಬಾನಿಯವರು. ಓಕೆ, ಸೊ ಈ ವಾಸ್ ದ ಓನರ್ ಆಫ್ ರಿಲಯನ್ಸ್ ಕಂಪ್ನಿ ವಾಸ್. ಸೊ ಈಗ ಅವ್ರು ಏನು ಮಾಡ್ಯಾರ ಅಂದ್ರೆ ತೀರಿ ಹೋಗ್ಯಾರ ರೀ. ಓಕೆ, ಇವ್ರ ಬಗ್ಗೆ ನೀವು ತಿಳ್ಕೊಬೇಕ್ರಿ. ಸೊ ಇವರ ಮಕ್ಕಳು ಅದಾರ ರೀ, ಒಬ್ಬರ ಮುಖೇಶ್ ಅಂಬಾನಿ ಮತ್ತು ಇನ್ನೊಬ್ಬರ ಅನಿಲ್ ಅಂಬಾನಿ. ಸೊ ಮುಖೇಶ್ ಅಂಬಾನಿ ಅದಾರಲ್ರಿ ಈಗ. ಸೊ ಈಸ್ ದ ನಂಬರ್ 1 ರಿಚೆಸ್ಟ್ ಪರ್ಸನ್ ಇನ್ ದ ಇಂಡಿಯಾ. ಸೊ ಭಾರತೀಯ ಶ್ರೀಮಂತ ವ್ಯಕ್ತಿಗಳಲ್ಲಿ ಪ್ರಪ್ರಥಮವಾಗಿ ಬರ್ತಾರೆ ರೀ ಅವರೇ. ಓಕೆ, ಸೊ ನಿಮ್ಗೆ ಜಿಯೋ ಸಿಮ್ ಕಾರ್ಡ್ ಗೊತ್ತ್ರಿ? ಜಿಯೋ ಸಿಮ್ ಕಾರ್ಡ್. ಸೊ ಅದರ ಓನರ್ ರೀ ಅವರು, ಮುಖೇಶ್ ಅಂಬಾನಿ ಅವರೇ. ಓಕೆ, ಸೊ ಮತ್ತು ರಿಲಯನ್ಸ್ ಪೆಟ್ರೋಲಿಯಮ್, ಗ್ಯಾಸ್ ಮತ್ತು ಟ್ರೆಂಡ್ಸ್, ಕ್ರೋಮಾ ಇವೆಲ್ಲ ಇವರು ಡಿಫ್ರೆಂಟ್ ಕಂಪ್ನಿಗಳು. ಸೊ ನೋಡಿರಿ ಇವ್ರದ್ದು ನೆಟ್ವರ್ತ್ ಎಷ್ಟೈತೆ ಅಂದ್ರೆ $19.7 billion ಐತಿ.
ಯು ಎಸ್ ಡಾಲರ್ಸ್. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ 9.8 ಲ್ಯಾಕ್ ಕ್ರೋರ್. 8 ಲ್ಯಾಕ್ ಕ್ರೋರ್ ಅಂದ್ರೆ ನೀವು ಲೆಕ್ಕನ ಹಾಕೋಕ್ಕಾಗೋದಿಲ್ಲ ರೀ. ಓಕೆ, ರಿಲಯನ್ಸ್ ಇಂಡಸ್ಟ್ರೀಸ್, ಜಿಯೋ ಟೆಲಿಕಾಮ್, ರಿಟೇಲ್ ಆ್ಯಂಡ್ ಕನ್ಸ್ಯೂಮರ್ ಬ್ರ್ಯಾಂಡ್ಸ್. ಓಕೆ, ಸೊ ಇವ್ರದ್ದೊಂದು IPL ಟೀಮ್ ಕೂಡ ಐತ್ರಿ. ಸೊ ಯಾವುದಂದ್ರೆ ನಿಮ್ಗೆ ಗೊತ್ತೈತ್ರಿ, ಮುಂಬೈ ಇಂಡಿಯನ್ಸ್. ಓಕೆ, ಸೊ ಇದು ರಿಲಯನ್ಸ್ ಅಥವಾ ಧೀರುಭಾಯ್ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅವ್ರ ಬಗ್ಗೆ ನೀವು ಇದನ್ನು ತಿಳ್ಕೊಳ್ಳೇಬೇಕಾ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್. ಗೊತ್ತ್ರಿ, ನಾರಾಯಣ ಮೂರ್ತಿ. ಸೊ ಇವ್ರ ಬಗ್ಗೆ ನೀವು ತಿಳ್ಕೊಬೇಕ್ರಿ. ಸೊ ಇವರ ನಮ್ಮ ಕರ್ನಾಟಕದವ್ರು. ಸೊ ಇನ್ಫೋಸಿಸ್ ಟೆಕ್ನಾಲಜೀಸ್ ಲಿಮಿಟೆಡ್ದ ಓನರ್ ಇವರ. ಓಕೆ, ಸೊ ಇವ್ರದ್ದು ಆಸ್ತಿ $4.6 ಬಿಲಿಯನ್ ಐತ್ರಿ. US ಬಿಲಿಯನ್ ಡಾಲರ್ಸ್. ಓಕೆ, ಸೊ ಅಂದ್ರೆ ನಮ್ಮ ಪ್ರಕಾರ 38,200 ಕೋಟಿ ರೂಪಾಯಿ ಆಸ್ತಿ ಐತ್ರಿ ಇವ್ರದ್ದು. ಓಕೆ, ಸೊ ಇದನ್ನೆಲ್ಲ ಯಾಕೆ ಹೇಳತ್ತೇನೆ ಅಂತಂದ್ರೆ, ಒಬ್ಬ ಎಂಟ್ರಪ್ರನರ್ ಕೂಡ, ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ಏನು ಮಾಡ್ಬೋದ್ರಿ, ಇಷ್ಟು ಹಣವನ್ನು ಏನು ಮಾಡ್ಬೋದು ರೀ, ಗಳಿಕೆ ಮಾಡ್ಬೋದು. ಓಕೆ, ಸೊ ಈಗ ಇವರ ಇನ್ಫೋಸಿಸ್ನ CEO ಅದಾರ ರೀ. ನಿಮ್ಗೆ ಗೊತ್ತು ರೀ, ಇವ್ರ ಹೆಂಡತಿ ಸುಧಾಮೂರ್ತಿ ಅವರು ನಮ್ಮ ಹುಬ್ಳಿಯವ್ರು ರೀ. ಓಕೆ, ಹುಬ್ಳಿಯವರ ಇವರ ಹೆಂಡತಿ ಸುಧಾಮೂರ್ತಿ. ಸೊ ಇವ್ರದ್ದು ನೀವು ಏನಾದರೂ ಇಂಟರ್ವ್ಯೂ ಅದು ಏನು ಮಾಡಿರ್ಬೋದು, ನೋಡಿರ್ಬೋದು, ಅಥವಾ ಇವ್ರ ಫೋಟೋ ಅಂತ ನೀವು ನೋಡಿರ್ತೀರಿ. ನಿಮ್ಗೆ ಗೊತ್ತು ರೀ, ಇವ್ರದ್ದೊಂದು ಸ್ಟೋರಿ ಐತ್ರಿ, ನಾನು ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ, ಎಕ್ಸಾಕ್ಟ್ಲಿ ಇವರ ಕಂಪ್ನಿ ಇನ್ಫೋಸಿಸ್ ಸ್ಟಾರ್ಟ್ ಮಾಡೋ ಹೊತ್ನಾಗ ಇವರು ಮತ್ತು ಇವ್ರ ಫ್ರೆಂಡ್ ಇಬ್ಬರು ಸೇರಿ ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದ್ರು ರೀ ಮುಂಬೈ ಒಳಗೆ. ಸೊ ಇವ್ರ ಹತ್ರ ದುಡ್ಡು ಇದ್ದಿದ್ದಿಲ್ಲ ರೀ. ಆವಾಗ ಸುಧಾಮೂರ್ತಿಯವ್ರ ಅವ್ರ ಕಡೆ ಇರ್ತಕ್ಕಂಥ $10,250 ಏನು ಮಾಡಿದ್ರಿ ರೀ, ಅಕ್ಕಿ ಡಬ್ಬಿ ಒಳಗಿಂದ ಇದ್ದಿದ್ದು ಅಮೌಂಟ್ ಇವ್ರಿಗೆ ತೆಗೆದು ಏನು ಮಾಡಿದ್ರಿ, ಕೊಟ್ಟಿದ್ರು ಅಂತೇಳಿ ಸುದ್ದಿ ಐತಿ. ಸೊ ಇವರಾದ ಕಪಿಲ್ ಶರ್ಮಾ ಶೋಗಳು ಕೂಡ ಏನು ಮಾಡ್ಯಾರ, ಇವರು ಇದ್ರ ಬಗ್ಗೆ ಏನು ಮಾಡ್ಯಾರ ಹೇಳ್ಯಾರ. ಓಕೆ, ಸೊ ಈ ಥರ ಸೊ ಇವರಿಗೆ ಭಾರತ ಸರ್ಕಾರ ಏನು ಮಾಡೈತ್ರಿ, ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಅವಾರ್ಡ್ಗಳನ್ನು ಕೂಡ ಏನು ಮಾಡೈತ್ರಿ, ಪೂರೈಸೈತಿ. ಇವ್ರ ಹಳೆಯ ಗೊತ್ತ್ರಿ ನಿಮ್ಗೆ. ಇವರ ಮಗಳ ಗಂಡ ಯಾರಂತಂದ್ರೆ ರಿಷಿ ಸುನಾಕ್. ಓಕೆ, ಸೊ ಅವರ ಬ್ರಿಟನ್ನ ಪ್ರಧಾನಮಂತ್ರಿ ಕೂಡ ಏನಾಗಿದ್ರಿ, ಆಗಿದ್ರು. ಸೊ ನಾರಾಯಣ ಮೂರ್ತಿ ಬಗ್ಗೆ ನೀವು ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಇದನ್ನೆಲ್ಲ ಪ್ರಶ್ನೆ ಎಲ್ಲ ಕೇಳಂಗಿಲ್ಲ ರೀ. ಸೊ ನಿಮ್ಮ ನಾಲೆಜಿಗೆ ನಾನು ಏನು ಮಾಡತ್ತೇನೆ ರೀ, ಇದನ್ನೆಲ್ಲ ಹೇಳತ್ತೇನೆ. ಓಕೆ, ನೆಕ್ಸ್ಟ್. ಸೊ ರಾಹುಲ್ ಬಜಾಜ್ ನಿಮ್ಗೆ ಗೊತ್ತ್ರಿ. ಸೊ ಈಸ್ ನಮ್ಮ ಆಟೋಮೊಬೈಲ್ ಸೆಕ್ಟರ್ದ ಕಡೆ ರೀ ಇವರ. ಸೊ ಬಜಾಜ್ ಗ್ರೂಪ್ಸ್ ಅಥವಾ ಬಜಾಜ್ ಮೋಟರ್ ಸೈಕಲ್ಸ್ದ ಇವರು ಓನರ್ ರೀ, ಚೇರ್ಮನ್ ಇವರ. ಓಕೆ, ಸೊ ಇವ್ರದ್ದು ನೆಟ್ವರ್ತ್ ಎಷ್ಟು ಐತೆ ಅಂದರೆ $8.2 ಬಿಲಿಯನ್ ಐತ್ರಿ. ಅಂದ್ರೆ ಮ್ಯಾಕ್ಸಿಮಮ್ ಒಂದು 12,000 ಕೋಟಿ ರೂಪಾಯಿ ಆಸ್ತಿ ಐತ್ರಿ ಇವ್ರದ್ದು. ಓಕೆ, ಸೊ ಈಗ ಇವರ ಇಲ್ರಿ ತೀರ್ಕೊಂಡಾರ. ಓಕೆ, ಇವ್ರು ಎಲ್ಲಿಯವ್ರು ಅಂದ್ರೆ ಪುಣಾದವ್ರು ರೀ, ಮಹಾರಾಷ್ಟ್ರದವರು. ಇವರಿಗೆ ಭಾರತ ಸರ್ಕಾರ ಆಟೋಮೊಬೈಲ್ ಕ್ಷೇತ್ರದಲ್ಲಿ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನದ ತಯಾರಿಕೆಯಲ್ಲಿ ಏನು ಮಾಡಿರಿ, ಸಾಧನೆ ಮಾಡಿದ್ದಕ್ಕಾಗಿ ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಅವಾರ್ಡ್ಗಳನ್ನು ಕೂಡ ಏನು ಮಾಡೈತ್ರಿ ಇವರಿಗೆ ನಡೆಯೈತಿ. ಸೊ ಈಗ ಇವ್ರ ಮಕ್ಳು ಏನು ಮಾಡ್ತಾರೆ ರೀ, ಬಜಾಜ್ ಗ್ರೂಪನ್ನು ಏನು ಮಾಡ್ತಾರೆ, ನಡೆಸ್ಕೊಂಡು ಹೊಂಟಾರ. ಓಕೆ, ನೆಕ್ಸ್ಟ್ ಬರ್ತಾನೆ ರೀ. ಸೊ ದ IT ಮ್ಯಾನ್ ಆಫ್ ಇಂಡಿಯಾ ಸುನಿಲ್ ಮಿತ್ತಲ್. ಓಕೆ, ನೀವು ಏರ್ಟೆಲ್ ಗೊತ್ತ್ರಿ ನಿಮ್ಗೆ, ಏರ್ಟೆಲ್ ಸಿಮ್. ಸೊ ಭಾರತಿ ಗ್ರೂಪ್ಸ್ ಆಫ್ ಕಂಪ್ನಿ. ಸೊ ಇವರ ರೀ ಅದರದ್ದು ಓನರ್ ಆಫ್ ಭಾರತಿ ಎಂಟರ್ಪ್ರೈಸಸ್. ಓಕೆ, ಸೊ ಇವ್ರದ್ದು ನೆಟ್ವರ್ತ್ ಎಷ್ಟು ಐತೆ ಅಂದ್ರೆ $34 ಬಿಲಿಯನ್ ಐತ್ರಿ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಹೇಳ್ಬೇಕಂತಂದ್ರೆ 34,000 ಕೋಟಿ ಆಸ್ತಿ ಐತಿ ಇವ್ರದ್ದು. ಓಕೆ, ಸೊ ನಿಮ್ಗೆ ಗೊತ್ತ್ರಿ ಏರ್ಟೆಲ್ ಸಿಮ್ ಕಾರ್ಡ್ದ ಅಥವಾ ನೀವು ಟೆಲಿಕಾಮ್ ಸರ್ವಿಸ್ ಐತಲ್ಲ, ಇದು ಇವ್ರದ್ದು ರೀ. ಸೊ ಇವ್ರಿಗೆ IT ಮ್ಯಾನ್ ಅಂತ ಕೂಡ ಏನು ಮಾಡ್ತೀವಿ ಅಂತ ಕೂಡ ನಾವೇನು ಮಾಡ್ತೀವಿ, ಇವರಿಗೆ ಕರಿತೇವೆ. ಓಕೆ, ಸೊ ಇವ್ರ ಕಂಪ್ನಿ ಒಳಗೆ ಮ್ಯಾಕ್ಸಿಮಮ್ 1,50,000 ಜನ ಏನು ಕೆಲಸ ಮಾಡ್ತಾರಂತ ಸುದ್ದಿ ಐತ್ರಿ ಒಟ್ಟು. ಓಕೆ, ಸೊ ಇವರ ಅಗಾಧ ಸಾಧನೆಗೆ ಏನು ಮಾಡೈತ್ರಿ, ಭಾರತ ಸರ್ಕಾರ ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಅವಾರ್ಡ್ಗಳನ್ನು ಕೂಡ ಏನು ಮಾಡೈತ್ರಿ ಇವರಿಗೆ ನೀಡೈತಿ. ಸೊ ಯಾರ್ಯಾರು ಪದ್ಮಶ್ರೀ ಪದ್ಮಭೂಷಣ್ ತೊಗೊಂಡಾರಲ್ರಿ ಅವ್ರನ್ನಷ್ಟು ನಾ ಇದ್ರೊಳಗೆ ಏನು ಮಾಡೇನಿ ರೀ, ಆ್ಯಡ್ ಮಾಡೇನಿ. ಓಕೆ, ಸೊ ಒಂದಿಬ್ಬರು ಫಾರಿನರ್ಸ್ ಕೂಡ ನಾನು ಆ್ಯಡ್ ಮಾಡೇನಿ ರೀ, ಅವ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ನಿಮಗೆ. ನೆಕ್ಸ್ಟ್ ಸ್ಟೀವ್ ಜಾಬ್ಸ್. ಓಕೆ, ಇವ್ರ ಬಗ್ಗೆ ನೀವು ತಿಳ್ಕೊಬೇಕ್ರಿ. ಓಕೆ, ಸೊ ಇವರು ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ರೀ. ಸೊ ಆ್ಯಪಲ್ ಐಫೋನ್ ಗೊತ್ತ್ರಿ ನಿಮ್ಗೆ, ಅದ್ರದ್ದು ಓನರ್ ಇವರ ರೀ. ಓಕೆ, ಸೊ ಇವರು ಇನ್ನೂ 2 ಕಂಪ್ನಿ ಅದಾವ್ರಿ, ಒಂದು ಪಿಕ್ಸಾರ್ ಮತ್ತು ಇನ್ನೊಂದು ನೆಕ್ಸ್ಟ್ ಅಂತ ಬರ್ತೈತೆ. ಪಿಕ್ಸಾರ್ ಮತ್ತು ಇನ್ನೊಂದು ನೆಕ್ಸ್ಟ್. ಓಕೆ, ಸೊ ಇವೆರಡು ಕಂಪ್ನಿದು ಓನರ್ ಇವರ ರೀ. ಇವ್ರ ಬಗ್ಗೆ ನಾ ಒಂದು ಸ್ಟೋರಿ ಕೇಳಿದೆ, ಅದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಇವ್ರು ಒಂದು ಸಮಯದೊಳಗೆ ಏನು ಮಾಡ್ತಿದ್ದಾರೆ ಅಂದ್ರೆ, ರಸ್ತೆ ಬಳಿ ಶಾಪಿಂಗ್ ಮಾಲ್ಗಳು ಇರ್ತಾವೆ ರೀ ಅಥವಾ ಥಿಯೇಟರ್ಸ್ ಇರ್ತಾವೆ. ಸೊ ಅಲ್ಲೆಲ್ಲ ಇವ್ರು ಏನು ಮಾಡ್ತಿದ್ರು, ತಾವು ತಯಾರು ಮಾಡಿದ ಫೋನ್ಗಳನ್ನು ತೊಗೊಂಡೋಗಿ ತಾವೇ ಖುದ್ದು ಮಾರಾಟ ಮಾಡ್ತಿದ್ರಂತ ಇದ್ರ ಬಗ್ಗೆ ಸುದ್ದಿ ಐತ್ರಿ. ಓಕೆ, ಸೊ ಇವರು ಕೂಡ ಏನು ರೀ, ಈಗ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಕೂಡ ಏನಾಗ್ತಾರೆ, ಇವರು ಕೌಂಟ್ ಆಗ್ತಾರೆ. ಸೊ ಇವ್ರ ನೆಟ್ವರ್ತ್ ಏನೈತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ $8.3 ಬಿಲಿಯನ್ ಐತ್ರಿ. ಅಂದ್ರೆ ಮ್ಯಾಕ್ಸಿಮಮ್ ನಮ್ಮಲ್ಲಿ ಒಂದು 8,000 ಕೋಟಿ ರೂಪಾಯಿ ಆಸ್ತಿ ಐತ್ರಿ ಇವ್ರದ್ದು. ಓಕೆ, ಸೊ ಓಕೆ
ಹೇಳಬೇಕಾ. ಸೊ ಅವ್ರ ಫೋಟೋ ಆ್ಯಡ್ ಮಾಡೋಕ್ಕಾಗಿಲ್ಲ, ಕ್ಷಮಿಸ್ರಿ ನನ್ನ. ಎಲಾನ್ ಮಸ್ಕ್. ಓಕೆ. ಸೊ ಎಲಾನ್ ಮಸ್ಕ್ ಗೊತ್ತಾ ನಿಮ್ಗೆ? ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ರೀ. ಓಕೆ. ಇವ್ರದ್ದು ಆಸ್ತಿ ಎಷ್ಟಾಯ್ತು ಅಂದ್ರೆ ಇವತ್ತು ನಾ ಈ ವಿಡಿಯೋ ಮಾಡೋ ಸಮಯದೊಳಗೆ $800 ಬಿಲಿಯನ್ ಐತ್ರಿ. $800 ಬಿಲಿಯನ್ ಈ ವ್ಯಕ್ತಿ ಅಲ್ಲ. ಓಕೆ. ಒಂದು ಸ್ಪೇಸ್ ಎಕ್ಸ್ ಐತ್ರಿ, ಇನ್ನೊಂದು ಟೆಸ್ಲಾ. ಸೊ ಸ್ಪೇಸ್ ಎಕ್ಸ್ ಏನು ಮಾಡ್ತೈತೆ ಅಂತಂದ್ರೆ ರೀಲಾಂಚಬಲ್ ರಾಕೆಟ್ಸ್ಗಳನ್ನು ತಯಾರು ಮಾಡಿ ಮತ್ತು ಉಪಗ್ರಹಗಳ ಉಡಾವಣೆ ಮಾಡ್ತೈತ್ರಿ. ಟೆಸ್ಲಾ ಏನು ಮಾಡ್ತೈತೆ ಅಂದರೆ ಎಲೆಕ್ಟ್ರಿಕಲ್ ಕಾರ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತೈತೆ. ಓಕೆ. ಸೊ ಈ ವ್ಯಕ್ತಿ ಇಡೀ ವರ್ಲ್ಡ್ ಒಳಗೆ ಏನು ರೀ ನಂಬರ್ 1 ರಿಚೆಸ್ಟ್ ಪರ್ಸನ್. ಸೊ ಅಮೇರಿಕಾದೊಳಗೆ ಸೊ ಈ ಸಾರಿ ಟ್ರಂಪ್ 2ನೇ ಬಾರಿ ಅಧ್ಯಕ್ಷ ಆಗಬೇಕಂತಂದ್ರೆ ಇವರೇ ಕಾರಣ. ಓಕೆ. ಟ್ವಿಟರ್ ಇತ್ಕೋದ್ರಿ ನಿಮ್ಗೆ ಮೊದಲೇಕ ಟ್ವಿಟರ್. ಸೊ ಟ್ವಿಟರನ್ನು ಇವೇನು ಮಾಡಿದ್ರಿ, ಇವರ ಆ ಕಂಪ್ನಿಯನ್ನು ಪರ್ಚೇಸ್ ಮಾಡ್ಯಾದನ್ನು ಏನು ಮಾಡ್ಯಾರ ಈಗ X.com ಮಾಡ್ಯಾರ. ಓಕೆ. ಸೊ ಟ್ವೀಟ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ಓಕೆ. ನ್ಯೂರಾಲಿಂಕ್ ಸೊ ಕಂಪ್ನಿ ಐತ್ರಿ ಇವ್ರದ್ದು, ಇದು ಇಂಟರ್ನೆಟ್ ಪ್ರೊವೈಡ್ ಮಾಡ್ತೈತಿ. ಸೊ ಈ ವ್ಯಕ್ತಿ ಬಗ್ಗೆ ನನಗೆ ಭಾಳ ಇಷ್ಟ ಆಗಿದ್ದು ಏನಪ್ಪ ಅಂದ್ರೆ ಫೋಟೋ ಹಾಕಿಲ್ರಿ ನಾನು. ಓಕೆ. ಸೊ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಏನಂತಂತಂದ್ರೆ, ಸೊ ಈ ವ್ಯಕ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ಸೊ ಭಾರಿ ಹಠವಾದ ಈ ವ್ಯಕ್ತಿ, ಎಲ್ಲ ಕಳ್ಕೊಂಬಿಟ್ಟಿದ್ದ. ಅವನ ಹತ್ರ ಎರಡು ಕಂಪ್ನಿ ಉಳಿದಿದ್ದು ರೀ. ಒಂದು ಉಳಿದಿತ್ತು ರೀ ಸ್ಪೇಸ್ ಎಕ್ಸ್, ಇನ್ನೊಂದು ರೀ ಟೆಸ್ಲಾ. ಸೊ ಇದೊಂದು ಡಾಕ್ಯುಮೆಂಟ್ರಿ ಐತ್ರಿ, ನೀವು ನ್ಯಾಷನಲ್ ಜಿಯೋಗ್ರಫಿ ಒಳಗೆ ಕೂಡ ಏನು ಮಾಡ್ಬೋದು ರೀ ನೋಡ್ಬೋದಾ. ಸೊ ಅವಂಗೆ ಇಂಟರ್ವ್ಯೂ ಅವ್ರು ಕೇಳ್ತಾರೆ ರೀ, ಸೊ ನೀವೆಲ್ಲ ಕಳ್ಕೊಂಬಿಟ್ಟಿರಿ, ಸೊ ನಿಮ್ಮ ಹತ್ರ ಇರೋದು ಈಗ 2 ಕಂಪ್ನಿ, ಸೊ ಇದು ಹೋದ್ರೆ ನೀವೇನು ಮಾಡ್ತೀರಿ ಅಥವಾ ಏನು ನಿಮ್ಮದು ಮುಂದಿನ ಪ್ಲ್ಯಾನ್ ಅಂತ ಕೇಳಿದಾಗ, ಸೊ ಹಿ ವಾಸ್ ಲಿಟ್ರಲಿ ಕ್ರೈಯಿಂಗ್ ರೀ. ಸೊ ಅವ್ರ ಕಣ್ಣಲ್ಲಿ ನೀರು ಬರತ್ತಿತ್ತು. ಸೊ ಅವ್ರು ಹೇಳ್ತಾರೆ, ಸೊ ನಾನು 2 ಕಣ್ಣು ಇದ್ದಂಗೆ ಟೆಸ್ಲಾ ಮತ್ತು ಏನು ರೀ ಸ್ಪೇಸ್ ಎಕ್ಸ್. ಸೊ ಇವು ಹೋದ ಇದ್ರಾಗ ಒಂದು ಕಂಪ್ನಿ ಹೋದರು ಅಥವಾ ಇದ್ರೊಳಗೆ ಏನಾದರೂ ಒಂದು ಪ್ರಾಬ್ಲಮ್ ಆದರೂ ನಂದು ಒಂದು ಕಣ್ಣು ಹೋದಂಗೆ ಆಗ್ತೈತಿ. ಸೊ ಅದಾದಮೇಲೆ ಈ ವ್ಯಕ್ತಿ ಗೆದ್ದು ಬಂದಿದ್ದು ಅಥವಾ ಎದ್ದು ಬಂದಿದ್ದು ನೀವು ನೋಡಿದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಸೊ ಈ ವ್ಯಕ್ತಿ ಬಗ್ಗೆ ನೀವು ಜೀವನದೊಳಗೆ ಒಂದು ಸರಿ ಆದರೂ ಏನು ಮಾಡಿರಿ ತಿಳ್ಕೊರಿ. ಓಕೆ. ಸೊ ಥ್ಯಾಂಕ್ ಯು. ಸೊ ಇಲ್ಲಿಗೆ ವಿಡಿಯೋ ಏನಾಗ್ತಿದ್ರಿ ಎಂಡ್ ಆಗ್ತೈತಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಸೊ ವಿಡಿಯೋನ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ. ಥ್ಯಾಂಕ್ ಯು. ಧನ್ಯವಾದಗಳು.